ಆದರೂ ಇವತ್ತು ಬೆಳಗ್ಗೆ ಏನಾಯ್ತೇನೋ ಸಡನ್ನಾಗಿ ವ್ಲಾಗ್ ಮಾಡೋಣ ಇರಿ ಎದ್ದುಬಿಟ್ಟು ಬೆಳಗ್ಗೆ ಎದ್ದು ವ್ಲಾಗ್ ಮಾಡಿದರೆ ಒಳ್ಳೆಯದು ಅಂತ ಎದ್ದೆ. ಎದ್ದಿದ್ದಕ್ಕೆ ಗಿಫ್ಟ್ ಕೊಟ್ಟಿದ್ದು ನೋಡಿ ದೇವರು. ಅದ್ಭುತ ದೃಶ್ಯ ಇದು. ಇದು ನಮ್ಮ ಮನೆ ಮುಂದೆ ಇಂಥ ಒಂದು ಅದ್ಭುತ ದೃಶ್ಯ ಅಂದರೆ ಸನ್ರೈಸಿಂದು. ಇನ್ನೊಂದು 15 ಮಿನಿಟ್ಸ್ ಮುಂಚೆ ಬಂದಿದ್ದರೆ ಈ ಸನ್ರೈಸ್ ಆಗೋದನ್ನ ನೋಡ್ಬೋದಾಗಿತ್ತು ನಾವು ಕರೆಕ್ಟಾಗಿ. ಏನು ಅದ್ಭುತ ಫ್ರೆಂಡ್ಸ್ ಇದು. ಮೋಡದ ಹಿಂದೆ ಮರೆಮಾಚುತ್ತಿರುವ ಸೂರ್ಯ, ಎಂಥ ಅದ್ಭುತ ದೃಶ್ಯ ಗೈಸ್. ಏನು ಕೇಳ್ತೀರಾ, ಬೆಳಗ್ಗೆ ಎದ್ದು ಈ ಥರ ಒಂದು ಸನ್ರೈಸ್ ಅದು ಮನೆ ಮುಂದೆ ನೋಡೋದು ಅಂತಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಎಷ್ಟು ಸಮಾಧಾನ ಆಗುತ್ತೆ ಅಂತಂದರೆ ಮನುಷ್ಯಂಗೆ ಎಷ್ಟೇ ಸ್ಟ್ರೆಸ್ ಇರಲಿ ಏನೇ ಇರಲಿ, ಒಂದು ಸಲ ಏನಾದರೂ ಅವನು ಈ ಥರದೊಂದು ಪ್ಲೇಸಿಗೆ ಬಂದುಬಿಟ್ಟ ಅಂತಂದರೆ ಯಾವ ಥರ ಇರುತ್ತೆ ಹೇಳಿ. ಎಷ್ಟು ಗೊಂದಲಗಳು ಅವ್ರ ತಲೆಯಲ್ಲಿ, ಎಷ್ಟೆಲ್ಲ ಇದಿರುತ್ತೆ. ಸೊ ಒಂದು ಮೂಮೆಂಟ್ ಈ ಥರ ಬಂದುಬಿಟ್ಟು ಫುಲ್ ಪೀಸಾಗಿ ವಾಕ್ ಮಾಡಿ, ಇಲ್ಲಾಂದರೆ ರನ್ನಿಂಗ್ ಮಾಡಿ ಬೆಳಗ್ಗೆನ ಸ್ಟಾರ್ಟ್ ಮಾಡಬೇಕು ಅವ್ರು. ಹಾಯ್ ಫ್ರೆಂಡ್ಸ್, ಫೈನಲಿ ಮತ್ತೆ ಬಂದ್ವಿ ನಮ್ಮ ಪ್ರೈವೇಟ್ ಆಫೀಸಿಗೆ. ಸೊ ಮತ್ತೆ ಕೆಲಸ ಸ್ಟಾರ್ಟು, ಮತ್ತೆ ಎಲ್ಲ ಹೊಸ ದಿನ. ಮತ್ತೆ ಇವತ್ತೇನಾಗುತ್ತೋ ಅಂತ ನೋಡಬೇಕು. ನೋಡೋಣ ಬನ್ನಿ ಏನೇನಾಗುತ್ತೆ ಏನೇನಿಲ್ಲ ಅಂತ. ಹಾಯ್ ಫ್ರೆಂಡ್ಸ್, ಕೆಲಸ ಮಾಡ್ತಾಯಿದ್ದೆ, ಕರೆಂಟ್ ಹೋಯಿತು. ಸೊ ಮತ್ತೆ ಬಂದೆ ನಿಮ್ಮ ಹತ್ರ ಮಾತಾಡೋಣ ಅಂತ. ಇವತ್ತು ಫುಲ್ ಬೋರಿಂಗ್ ಕೆಲಸ, ಬಟ್ ಆದರೆ ಸಿಕ್ಕಾಪಟ್ಟೆ ಕೆಲಸ. ಅಂದರೆ ಕೆಲಸ ಯಾಕೆ ಸಿಕ್ಕಾಪಟ್ಟೆ ಬರ್ತಾಯಿದೆ ಅಂತಂದರೆ, ಇವಾಗ ಪೀಕ್ ಟೈಮ್ ಅಂದರೆ ನೆಕ್ಸ್ಟ್ ಮಂತಿಂದ ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಇರಬೇಕು ಮೇ ಬಿ ಇವ್ರದ್ದು. ಸೊ ಅದಕ್ಕೆ ಇವಾಗ ವರ್ಕ್ಸ್ ಲೋಡ್ ಸಿಕ್ಕಾಪಟ್ಟೆ ಇದೆ. ಸೊ ವರ್ಕ್ ಲೋಡ್ ಸಿಕ್ಕಾಪಟ್ಟೆ ಇದ್ದಕ್ಕೆ ಟೈಮ್ ಸಿಗ್ತಾಯಿಲ್ಲ ಬ್ಲಾಗ್ ಮಾಡೋಣ ಅಂತಂದರೆ. ಸೊ ಅದ್ರ ಗ್ಯಾಪಲ್ಲಿ ಒಂದು ಹಾಗೆ ಹಿಂಗೆ ಇವತ್ತಿನ ದಿನ ಮಸ್ತಾಯಿತು. ಏನಿಲ್ಲ, ಗ್ರೌಂಡಿಗೆ ಹೋದೆ, ಗ್ರೌಂಡಲ್ಲೂ ಸಪ್ಪೆ, ಎಂಥದ್ದು ಇಲ್ಲ. ಡೈಲಿ ಈ ಥರ ಆಗಬಾರ್ದು. ಡೈಲಿ ಮತ್ತೆ ಹೊಸ ವಿಷಯಗಳು ಸಿಗಬೇಕು, ಆ ಥರ ಸಿಕ್ಕರೆ ಒಳ್ಳೆಯದಾಗುತ್ತೆ. ಸೊ ಹೊಸ ವಿಷಯಗಳ ಬಗ್ಗೆ ನಾವೇ ಮಾತಾಡ್ಬೋದು, ಆದರೆ ಹೊಸ ವಿಷಯಗಳಿಗೆ ತೆಗೆದೆ ಅಂತಂದರೆ ನಾನು ಸ್ಪಿರಿಚುಯಾಲಿಟಿ, ಆಮೇಲೆ ಮೂವೀಸು, ಆಮೇಲೆ ಇನ್ನೂ ಸಿಕ್ಕಾಪಟ್ಟಿದೆ. ಸೊ ಮೂವೀಸ್ ಅಂದಾಗ ಫ್ಲ್ಯಾಶ್ ಆಯಿತು. ನಿನ್ನೆ ಭರ್ಜರಿಯಾಗಿ ಕಾಂತಾರ ನೋಡ್ಕೊಂಬಂದೆ. ಆದರೆ ನಿನ್ನೆ ಎಷ್ಟು ಬಿಸಿ ಆಗಿಬಿಟ್ಟಿದೆ ಅಂತಂದರೆ, ಮತ್ತು ಅದರಲ್ಲೂ ಮನೆಯವ್ರ ಜೊತೆ ಇದ್ದೆ ಅಲ್ಲ. ಸೊ ವ್ಲಾಗ್ ಮಾಡೋಕ್ಕೆ ಅಂದರೆ ಮಾತಾಡೋಕ್ಕೆಲ್ಲ ಆಗಲಿಲ್ಲ. ಯಾಕಂತಂದರೆ ಈ ಮಾತಾಡೋದು ಅವೆಲ್ಲ ಮನೆಯವರಿದ್ದಾಗ ಸ್ವಲ್ಪ ನನಗೆ ಒಂಥರ ಅಷ್ಟಂತ ಸರಿ ಅನ್ಸಲ್ಲ. ಇವಾಗಲೇ ಬೇಡ ಅಂತ, ಮುಂದೆ ಮಾತಾಡೋಣ ಹಂಗಂತ ಹೇಳಿ. ನನ್ನ ಭಾಷೆಯಲ್ಲೂ ಚೇಂಜಸ್ ಗೊತ್ತಾಗ್ತುಂಟಲ್ಲ ನನಗೆ ಎಂತಕ್ಕೆ ಅಂತ. ನಿನ್ನೆ ಕಾಂತಾರ ನೋಡ್ಕೊಂಬಂದೆ ಮಾರ್ರೆ. ಎಂಥ ಸಮ್ಮ ಮೂವಿ. ಎಂತ ಹೇಳೋದು ಕಾಂತಾರ ಬಗ್ಗೆ. ಕಾಂತಾರ ಅದ್ಭುತ ಮೂವಿ ಅಂತಲೇ ಹೇಳ್ಬೋದು. ಏನೇ ಹೇಳಿ, ರಿಷಬ್ ಶೆಟ್ಟಿ ಮಾತ್ರ ಅದ್ಭುತ ಡೈರೆಕ್ಷನ್ ಮಾಡಿದ್ದಾನೆ. ಸೊ ಅವ್ನಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳೋದು. ನಿನ್ನೆ ದಿನಚರಿಯನ್ನು ಫ್ಲ್ಯಾಶ್ ಬ್ಯಾಕ್ ಆಗಿ ನಿಮಗೆ ಒಂದು ಥರ ಹೇಳ್ತೀನಿ. ಎಲ್ಲರೂ ಜೇಡ ಕಟ್ಟಿರೋ ಮೂಲೆ ನೋಡಿ. ನಮ್ಮ ಜೊತೆ ನಮ್ಮ ತಂದೆ ತಾಯಿ ಇದ್ದ ಕಾರಣ ಯಾವುದೇ ರೀತಿಯಾದ ಆಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬ್ಲಾಗ್ ಮಾಡೋಕ್ಕೂ ಆಗಲಿಲ್ಲ. ಓನ್ಲಿ ವಿಡಿಯೋ ಅಷ್ಟೇ ಮಾಡಲಿಕ್ಕಾಯಿತು. ಸೊ ಆಡಿಯೋನ ಸಪ್ರೇಟಾಗಿ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೈನಲಿ ಗಾಯ್ಸ್, ಹುಬ್ಳಿಗೆ ಬಂದುಬಿಟ್ವಿ. ಏನಂತೀರಿ, ಹುಬ್ಳಿ ಭಾರಿ ಬಿಟ್ರಿ ನಮ್ಮ ಹುಬ್ಳಿ. ಚಿಗರಿ ಬಸ್ ಮೆಟ್ರೋಕ್ಕಿಂತ ನೆಕ್ಸ್ಟ್ ಲೆವೆಲ್ ಐತೆ. ಏನು ಜನರಿ. STMಗೆ ಹೊಂಟಿದ್ವಿ ನಾವು, ಫುಲ್ಲು ರಶ್. ನೆಕ್ಸ್ಟ್ ಬಸ್ ಹೋಗ್ಬೇಕಿತ್ತು, ಆದರೆ ಇದೇ ಬಸ್ ಹತ್ಬಿಟ್ವಿ. SDM ಏನೈತ್ರಿ, ಭಾರಿ ಐತ್ಬಿಟ್ರಿ SDM. ವೀರೇಂದ್ರ ಹೆಗ್ಡೆ ಅವರಿಗಂತೂ ಗ್ರೇಟ್, ಕೈ ಮುಗಿಬೇಕು ನಾವು. ಇಂಥ ಕಡಿಮೆ ರೇಟ್ ಒಳಗೆ ಇಂಥ ಹಾಸ್ಪಿಟಲ್ ಫೆಸಿಲಿಟೀಸ್, ಎಜುಕೇಷನ್ಸ್ ಕೊಡೋ ಆ ಥರ ಅಂದ್ರೆ ಭಾರಿ ಗ್ರೇಟ್ ಬಿಟ್ರಿ ಅವ್ರು.
ಎಲ್ಲರೂ ಕೈ ಮುಗಿದು ಬಿಡ್ರಿ ನಮ್ಮ ಗಣಪತಿ ಮಹಾರಾಜರಿಗೆ. ಕಟ್ಟಿಗೆಯಿಂದ ಕಟ್ಟಿಸಿದ್ದು ಗಣಪತಿ ನೋಡ್ರಿ, ಇದು ಏನು ಅದ್ಭುತವಾಗಿ ಕಟ್ಸ್ಯಾರ ಅಂತಂದ್ರೆ ಭಾರಿ ಮಾಡ್ಸ್ಯಾರ, ಚಂದ ಐತಿ ಗಣಪತಿ. ಹಂಗೆ ಸ್ವಲ್ಪ ನಮ್ದು SDM ನೋಡ್ಕೊಂಬರಂಬರ್ರಿ ಮೀನಿನ ಜೊತೆ. ಭಾರಿ ಫಿಶ್ ಪಾಂಡ್ ಮಾಡಿಬಿಟ್ಟಾರೆ ಇಲ್ಲೊಂದು, ಭಾರಿ ಫಿಶ್ ಅದಾವೆ. ಆ ಸೈಡ್ ಇತ್ತು, ಆ ಸೈಡಿಂದ ವೀಡಿಯೋ ಮಾಡಲಿಲ್ಲ. ನಮ್ಮ ಜನರಂತೂ ಫುಲ್ ದುಡಿತಾರೆ, ಲಾಸ್ಟಿಗೆ ಬಂದು ಎಲ್ಲ ದುಡ್ಡನ್ನ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಅದಕ್ಕೆ ಈ SDM ಅಂತಾರೆ ಲಾಸ್ಟಿಗೆ. ಏನಂತಾರೆ, ಹುಬ್ಳಿಗೆ ಬಂದೇವಿ, ರೊಟ್ಟಿ ಊಟ ಮಾಡಲಿಲ್ಲ ಅಂದರೆ ನೋಡಿ, ಬಿಸಿ ರೊಟ್ಟಿ, ಬಿಸಿ ಅನ್ನ ಸಾಂಬಾರು, ಎಣ್ಗಾಯಿ ಪಲ್ಯ, ಪುಟಾಣಿ ಕಾಳು ಪಲ್ಯ ಇವೆಲ್ಲ ತಿಂದಿಲ್ಲ ಅಂತಂದ್ರೆ ಹುಬ್ಳಿಗೆ ಬರೋದು ವೇಸ್ಟ್ ನೋಡ್ರಿ. ಏನಂತೀರಿ? ಫೈನಲಿ ಗೈಸ್, ಕಾಂತಾರ ಮೂವಿ ನೋಡೋಕ್ಕೆ ಲಕ್ಷ್ಮೀ ಮಾಲಿಗೆ ಬಂದುಬಿಟ್ವಿ. ಬನ್ನಿ ಹೋಗೋಣ ಲಕ್ಷ್ಮೀ ಮಾಲಿಗೆ. ಇದೆಲ್ಲ ನೋಡಿ ಫ್ರೆಂಡ್ಸ್, ಮೊದಲು ನಾನು ಬರಬೇಕಾದ್ರೆ ಇನ್ನೂ ಕಟ್ಟಿಸ್ತಾ ಇದ್ರು, ನಾನು BCಯಲ್ಲಿದ್ದಾಗ. ಅವಾಗೆಲ್ಲ ಮೂವಿ ನೋಡೋಕೆ ಬರ್ತಿದ್ವಿ ನಾವು. ಅವಾಗಿಂದ ಇನ್ನೂ ದೊಡ್ಡ ಸ್ಟೋರಿ ಇದೆ, ಅದನ್ನೆಲ್ಲ ಒಂದು ಕಾಲದಲ್ಲಿ ಹೇಳ್ತೀನಿ. ಇವಾಗ ಮೂವಿ ನೋಡೋಣ. ಮಾಲ್ ಮಾತ್ರ ಚೆನ್ನಾಗಿದೆ. ಮೂವಿ ಯಾವ ಥರ ಇರುತ್ತೆ ಅಂತ ನೋಡಬೇಕಂತ ಹೇಳ್ಬೇಕು. ಮೂವಿನ ಚೆನ್ನಾಗಿತ್ತು, ನಾವು ಹೋಗ್ತಿನ ಮುಂಚೆನೇ ಸ್ಟಾರ್ಟ್ ಆಯಿತು. ಆದರೆ ಏನೇ ಹೇಳಿ ಫ್ರೆಂಡ್ಸ್, ಕಾಂತಾರ ಮಾತ್ರ ಅದ್ಭುತ ಮೂವಿ. ರಿಷಬ್ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಅಂಥ ಅದ್ಭುತ ಮೂವಿ ಮಾಡಿದ ರಿಷಬ್ ಶೆಟ್ಟಿಗೆ ಗ್ರೇಟ್ ಅಂತಲೇ ಹೇಳ್ಬೋದು ನಾವು. ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆ ಹತ್ತ